ನಮಸ್ಕಾರ ಎಲ್ಲರಿಗೂ ಶರಣ. ನಾನು ರಾಹುಲ, ಇವರು ರೋಹಿತ. ಇವತ್ತು ನಿಮ್ಮ ಮುಂದೆ ನಾವು ಎದಕ್ಕೆ ಬಂದೇವು ಅಂದ್ರೆ ಯೂಟರ್ನ್ ಮೂವಿ ರಿವ್ಯೂ ಕೊಡಕ್ಕೆ ಬಂದೆವು. ಈಗ ಜಸ್ಟ್ ಯೂಟರ್ನ್ ಮೂವಿ ನೋಡ್ಕೊಂಡು ಬಂದ್ವಿ. ಪಿಕ್ಚರ್ ನೋಡಿ ಫುಲ್ ಫಿದಾದು, ಅದಕ್ಕೆ ರಿವ್ಯೂ ಕೊಡೋದೆವು. ಜಸ್ಟ್ ಕೇಳ್ರಿ ನೀವು. ಅದಕ್ಕಿಂತ ಪೈಲ ಫಸ್ಟ್ ಒಂದು ಕ್ವಶನ್, ನೀವೆಲ್ಲರೂ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತೀರಲ್ಲಿ? ಅವಾಗ ಮಾಡ್ತೇನೆ, ಬಟ್ ಈ ಪಿಕ್ಚರ್ ನೋಡಿದ ಏನು ಕಂಪಲ್ಸರಿ ಮಾಡತ್ತೇನು? ಮಾಡಕಬೇಕಿಲ್ಲ? ಮಾಡಕಬೇಕು. ಇನ್ನು ಪಿಕ್ಚರ್ ಬಗ್ಗೆ ಹೇಳ್ಬೇಕಂದ್ರೆ ಅದೇನೋ ಅಂತಾರಲ್ಲ, ಹಾರರ, ಸಸ್ಪೆನ್ಸ, ಥ್ರಿಲ್ಲರ, ಮೇಕಿಂಗ, ಸ್ಕ್ರೀನ್ ಪ್ಲೇ ಇವೆಲ್ಲ ಸೂಪರ ವಿತ್ ಕಾಮಿಡಿ. ಖತರ್ನಾಕ್ ಪಿಕ್ಚರ. ಮತ್ತು ಪಿಕ್ಚರ್ದಾಗ ಒಂದು 3-4 ಸೀನ್ ಬರ್ತಾವ್ರಿ. ಅವು ಸೀನ್ ನೋಡ್ರೆ ನಿಮ್ಮ ಎದಿ ಝಲ್ ಅಂತೈತಿ. ಮತ್ತು ಆ ಸೀನ್ ನೋಡಿದ ಮೇಲೆ ನೀವು ಪಕ್ಕಾ ಸೀಟಿ ಹೊಡಿತೀರಿ, ಹೊಡ್ಯಾಕಬೇಕು. ಇನ್ನು ಆ್ಯಕ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಪಿಕ್ಚರ್ದಾಗ ಓಲ್ಡ್ ಆ್ಯಕ್ಟರ್ಗಳು ಕಾಣೋದ ಒಂದು 3-4 ಮಂದಿ ಅಟ್ಟ. ಒಂದು ಅಚ್ಯುತ್ ಕುಮಾರ್, ಕೆಲವೊಂದಿಷ್ಟು ಮಂದಿ ಅವ್ರು ಎಲ್ಲಿ ಬರ್ತಾರ ಅನ್ನೋದು ಗೊತ್ತಾಗೋದಿಲ್ಲ. ಅದು ಬಿಟ್ರೆ ರಂಗಿತ ರಂಗ ಹೀರೋಯಿನ್, ಲೂಜಿಯಾ ಪೊಲೀಸ, ಇಷ್ಟು ಬಿಟ್ರೆ ಎಲ್ಲ ಹೊಸದಾಗಿ ಆ್ಯಕ್ಟಿಂಗ್ ಇದಾರು ಕಷ್ಟ. ಬಟ್ ಆ್ಯಕ್ಟಿಂಗ್ ಮಾತ್ರ ಖತರ್ನಾಕ್ ಅಂದ್ರೆ ಖತರ್ನಾಕ್. ಒಬ್ರಿಗಿಂತ ಒಬ್ರು ಜಬರ್ದಸ್ತ್ ಆ್ಯಕ್ಟಿಂಗ್ ಮಾಡ್ಯಾರ ನೋಡ್ರಿ. ಇನ್ನು ಪಿಕ್ಚರ್ ಕ್ಲೈಮ್ಯಾಕ್ಸ್ ಹೇಳ್ಬೇಕಂದ್ರೆ, ಕ್ಲೈಮ್ಯಾಕ್ಸ್ ನಾ ಹೇಳ್ರಿ ನೀವೇನು ಮಾಡ್ದಂಗೆ ಅಂತ. ಥಿಯೇಟರ್ಗೆ ಹೋಗ್ರಿ, ಪಿಕ್ಚರ್ ನೋಡ್ರಿ, ಕನ್ನಡ ಮೂವಿ ಸಪೋರ್ಟ್ ಮಾಡ್ರಿ, ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಮಾಡ್ರಿ, ಅಷ್ಟು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ರಿ. ಆಮೇಲೆ ನಮ್ಮ ಕಡೆಯಿಂದ ಡೈರೆಕ್ಟರ್ ಪವನ್ ಕುಮಾರ್ ಅವರಿಗೆ ಒಂದು ಬಿಗ್ ಸಲ್ಯೂಟ. ಥ್ಯಾಂಕ್ ಯು, ಧನ್ಯವಾದಗಳು.